ನಮಸ್ಕಾರ ಸ್ನೇಹಿತರೆ. ಮಂಡ್ಯದ ಕುರಿತು ಈಗ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿದೆ. ಮಂಡ್ಯದ ಈ ಬಾರಿಯ ಎಂಪಿ ಕ್ಷೇತ್ರದ ಟಿಕೆಟ್ನ ಬಿಜೆಪಿನಲ್ಲೇ ಉಳಿಸ್ಕೋಬೇಕು ಅಂತ. ಅಂದ್ರೆ ಅಲ್ಲಿಂದ ಸುಮಲತಾಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ನಿರ್ಧರಿಸಿಯಾಗಿದೆ. ಅಮಿತ್ ಶಾ, ನಡ್ಡಾ ಮತ್ತು ನರೇಂದ್ರ ಮೋದಿ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಮಂಡ್ಯದ ಬಗ್ಗೆ ನಿರ್ಧಾರ ತಗೊಂಡಿದ್ದಾರೆ. ಆ ಕ್ಷೇತ್ರದಲ್ಲಿ ಬಿಜೆಪಿ ಬಲವಾಗಿ ಬೆಳೀತಾ ಇದೆ. ಹಾಗಾಗಿ ಜೆಡಿಎಸ್ಗೆ ಟಿಕೆಟ್ ಕೊಡುವ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಅಲ್ಲಿ ಸುಮಲತಾಗೆ ಟಿಕೆಟ್ ಅನ್ನೋದು ಹೈಕಮಾಂಡ್ ಲೆವೆಲ್ ನಲ್ಲಿ ನಿರ್ಧಾರ ಆಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುಮಲತಾರಿಗೆ ಟಿಕೆಟ್ ಕೊಟ್ರೆ ಮಾತ್ರ ಗೆಲುವು ಸುಲಭ ಅನ್ನೋದು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಆಗಿದೆ. ಹಾಗಾಗಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನ ಮನವೊಲಿಸೋದಿಕ್ಕೆ ರಾಜ್ಯ ಬಿಜೆಪಿ ಘಟಕಕ್ಕೆ ಸೂಚಿಸಿದೆ. ಮೊನ್ನೆ ದೇವೇಗೌಡರು ದೆಹಲಿಗೆ ಹೋಗಿದ್ರಲ್ಲ, ಪಾರ್ಲಿಮೆಂಟ್ ಅಲ್ಲಿ ಮೋದಿ ಅವರನ್ನು ಸಹ ಮೀಟ್ ಮಾಡಿದ್ದಾರೆ. ಅಮಿತ್ ಶಾ, ನಡ್ಡಾ ಅವರನ್ನು ಸಹ ಮೀಟ್ ಮಾಡಿದ್ದಾರೆ. ಅವರು ಮೂರು ಜನ ದೇವೇಗೌಡರಿಗೆ ಸೂಚ್ಯವಾಗಿ ಹೇಳಿದಾರಂತೆ, ಮಂಡ್ಯನ ಈ ಬಾರಿ ಬಿಜೆಪಿಗೆ ಬಿಟ್ಕೊಡಿ, ಕೋಲಾರನ ನಮಗೆ ಬಿಟ್ಕೊಡ್ತೀವಿ ಅಂತ. ಸ್ನೇಹಿತರೆ, ನೀವು ರೀಕಾಲ್ ಮಾಡ್ಕೋಬಹುದು, ಇತ್ತೀಚೆಗೆ ಸುಮಲತಾ ನಡ್ಡಾ, ಅಮಿತ್ ಶಾ ಮತ್ತು ಮೋದಿಜಿ ಅವರನ್ನು ಭೇಟಿಯಾಗಿದ್ರು ದೆಹಲಿನಲ್ಲಿ. ಸುಮಲತಾ ಅವರು ದೆಹಲಿಯ ನಾಯಕರಿಗೆ ಮಂಡ್ಯದ ಪರಿಸ್ಥಿತಿಯನ್ನು ಮನದಟ್ಟಾಗುವಂತೆ ವಿವರ ಮಾಡಿ ಹೇಳಿದ್ದಾರೆ. ಇದರಿಂದ ದೆಹಲಿ ನಾಯಕರು ಸಹ ಕನ್ವಿನ್ಸ್ ಆಗಿ ಸುಮಲತಾಗೆ ಟಿಕೆಟ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇಷ್ಟರಲ್ಲೇ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗಲಿದೆ. ಅದರಲ್ಲೇ ಸುಮಲತಾ ಅವರ ಹೆಸರು ಇರಲಿದೆ. ಕಳೆದ ಬಾರಿ ಸುಮಲತಾ ಬಿಜೆಪಿ, ರೈತ ಸಂಘ ಮತ್ತು ಹಲವಾರು ಸ್ಥಳೀಯ ಮುಖಂಡರ ಸಪೋರ್ಟ್ ತಗೊಂಡು ಪಕ್ಷೇತರರಾಗಿ ಗೆದ್ದಿದ್ರು. ಆಗ ಸ್ವತಃ ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ರು. ಇದನ್ನೇ ದೆಹಲಿಯ ನಾಯಕರು ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇರೋದು, ನೀವೇ ಸಿಎಂ ಆಗಿದ್ದಾಗ ಸುಮಲತಾ ಗೆದ್ದಿದ್ದಾರೆ, ಈಗ ನೀವು ಅಧಿಕಾರದಲ್ಲಿಲ್ಲ, ಇಂತಹ ಸಮಯದಲ್ಲಿ ಹಠ ಮಾಡೋದು ಒಳ್ಳೇದಲ್ಲ, ಸುಮಲತಾಗೆ ಬಿಜೆಪಿಯಿಂದ ಟಿಕೆಟ್ ಕೊಡೋಣ ಅಂತ ಮನವೊಲಿಸಲಿದ್ದಾರೆ. ಸ್ನೇಹಿತರೆ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ನಿನ್ನೆ ತಾನೇ ಸುಮಲತಾ ಶಪಥ ಮಾಡಿದ್ರು, ಈ ಮಣ್ಣಿನ ಋಣ ಮತ್ತು ಗುಣನ ನಾನು ಬಿಡಲ್ಲ ಅಂತ. ಇದರ ಅರ್ಥ ಕನ್ಫರ್ಮ್ ಆಗಿದೆ, ಬಿಜೆಪಿ ಟಿಕೆಟ್ ನ ಸುಮಲತಾಗೆ ಕೊಡೋದು ಅಂತ. ಸುಮಲತಾ ಅವರು ಬಿಜೆಪಿಯವರು ಸಂಸತ್ನಲ್ಲಿ ಮಂಡಿಸುವ ಎಲ್ಲ ಕಾಯ್ದೆ ಕಾನೂನುಗಳಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಪಕ್ಷೇತರರಾಗಿ. ಜೆಡಿಎಸ್ ಅಭ್ಯರ್ಥಿ ಹಾಕಿದರೆ ಕುಟುಂಬ ರಾಜಕಾರಣ ಆಗುತ್ತೆ. ಹಾಗಾಗಿ ಸುಮಲತಾ ಕೊಡೋಣ ಅನ್ನೋದು ಎರಡನೇ ಪಾಸಿಟಿವ್ ಅಂಶ. ಮೂರನೇದು, ಬಿಜೆಪಿಯವರು ಮಾಡಿರೋ ಸರ್ವೆ ರಿಪೋರ್ಟ್ ನಲ್ಲಿ ಮಂಡ್ಯದಲ್ಲಿ ಸುಮಲತಾನೇ ಗೆಲ್ಲೋದು ಅಂತ ಬಂದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗೋಕ್ಕೂ ಮುಂಚೆನೆ ಹೈಕಮಾಂಡ್ ಸುಮಲತಾ ಅವರಿಗೆ ಭರವಸೆ ಕೊಟ್ಟಿತ್ತಂತೆ, ಟಿಕೆಟ್ ನಿಮಗೆ ಮಂಡ್ಯದಿಂದ ಅಂತ. ಈಗ ಮಾತು ಉಳಿಸಿಕೊಳ್ಳಬೇಕಾಗಿದೆ. ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ, ಮಂಡ್ಯದಲ್ಲಿ ಸುಮಲತಾಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅಂದಂಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಲಕ್ಷಣಗಳಿದಾವೆ ಅಂತ ಸರ್ವೆ ರಿಪೋರ್ಟ್ ಅಲ್ಲಿ ಬಂದಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಬಲ ಜಾಸ್ತಿ ಆಗಿದೆ. ಕೆಆರ್ ಪೇಟೆನಲ್ಲಿ ಬಿಜೆಪಿ ಬಲ ಜಾಸ್ತಿ ಆಗಿದೆ. ಮಂಡ್ಯ ನಗರ ಮತ್ತು ಮದ್ದೂರುಗಳಲ್ಲೂ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿದೆ. ಇದು ವರ್ಷದಿಂದ ವರ್ಷಕ್ಕೆ ಅಂದ್ರೆ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗ್ತಾನೆ ಬಂದಿದೆ. ಮಳವಳ್ಳಿನಲ್ಲೂ ಸಹ ವೋಟ್ ಶೇರ್ ಜಾಸ್ತಿ ಆಗಿದೆ. ಮೇಲ್ಕೋಟೆ ಮತ್ತು ನಾಗಮಂಗಲದಲ್ಲಿ ಅಷ್ಟೇನೂ ಬದಲಾವಣೆ ಆಗದೇ ಇದ್ರೂ ಸಹ ಪೂರಕ ವಾತಾವರಣ ಇದೆ. ಅದಕ್ಕಾಗಿ ಸಂಘಟನೆಯನ್ನು ನಾವು ಇನ್ನೂ ಪ್ರಬಲಗೊಳಿಸಬೇಕು ಅಂದ್ರೆ ಬಿಜೆಪಿ ಹತ್ರನೇ ಟಿಕೆಟ್ ಉಳಿಸ್ಕೋಬೇಕು ಅನ್ನೋದು ಹೈಕಮಾಂಡ್ ವಾದ. ಸುಮಲತಾ ಅವರು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಬಂದ ಮೇಲೆ ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಲೈನ್ ಇತ್ತು, ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ಕೆಲಸ ಮಾಡೋಕೆ ಇಚ್ಛೆ ಪಡ್ತೀನಿ ಅಂತ. ಅದರ ಅರ್ಥ ಟಿಕೆಟ್ಗೆ ಕನ್ಫರ್ಮೇಶನ್ ಸಿಕ್ಕಿದೆ ಅಂತ. ಮುಂದಿನ ಅವಧಿಯಲ್ಲೂ ಸಹ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಎದುರು ನೋಡ್ತಾ ಇದ್ದೇನೆ ಅಂತ ಸುಮಲತಾ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿದ್ರು. ಅದಕ್ಕೆ ನಾನು ಹೇಳಿದ್ದು ಟಿಕೆಟ್ ಸುಮಲತಾಗೆ ಅಂತ. ಸ್ನೇಹಿತರೆ, ನೀವು ಜೆಡಿಎಸ್ ನಾಯಕರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ಸಹ ಮಂಡ್ಯ ಬಿಟ್ಕೊಟ್ಟಂಗೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೂ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೇ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಕೇಳಿದ್ರೆ ನನ್ನ ಯಾಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀರಾ, ನಾನು ಇಲ್ಲೇ ಇರ್ತೀನಿ ಅಂತಾರೆ. ಅದರ ಅರ್ಥ ನಾನು ಶಾಸಕನಾಗೆ ಮುಂದುವರಿತೀನಿ ಅಂತ. ಅದರ ಅರ್ಥ ನಾನು ಎಂಪಿಗೆ ಮಂಡ್ಯದಿಂದ ಸ್ಪರ್ಧೆ ಮಾಡಲ್ಲ. ಈ ಹೇಳಿಕೆಗಳಿಂದ ನಮಗೆ ಗೊತ್ತಾಗದೇನಪ್ಪಾ ಅಂದ್ರೆ, ಹೈಕಮಾಂಡ್ ಅವರು ಆಲ್ರೆಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮನವೊಲಿಸಿದ್ದಾರೆ, ಮಂಡ್ಯ ನಮಗೆ ಅಂತ, ಅಂದ್ರೆ ಸುಮಲತಾಗೆ ಅಂತ. ಆರಂಭದಲ್ಲಿ ಟಿಕೆಟ್ ಚೌಕಾಸಿಗೆ ಕುಂತಾಗ ಜೆಡಿಎಸ್ ನಾಯಕರ ಲಿಸ್ಟ್ ಅಲ್ಲಿ ಮಂಡ್ಯ ಪ್ರಥಮ ಸ್ಥಾನದಲ್ಲಿತ್ತು. ಈಗ ಅದು ಕೈ ಬಿಟ್ಟು ಹೋಗಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೋದಿ ಅಲೆನಲ್ಲಿ ಕೊಚ್ಚಿಕೊಂಡು ಹೋಗೋ ಬದಲು
ಬಿಜೆಪಿ ಅವರ ಜೊತೆಗೆ ಸೇರಿ ದಡ ಸೇರೋಣ ಅನ್ನೋ ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ಬಂದಂತಿದೆ. ಸ್ನೇಹಿತರೆ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಜೆಡಿಎಸ್ಗೆ ಹಾಸನ ಮತ್ತು ಕೋಲಾರನ ಮಾತ್ರ ಬಿಜೆಪಿ ಬಿಟ್ಕೊಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರನ್ನು ಕಣಕ್ಕಿಳಿಸ್ತಾ ಇದೆ ಬಿಜೆಪಿ ಟಿಕೆಟ್ ನಲ್ಲಿ. ಹಾಗಾಗಿ ಇದು +1 ಅಂತ ತಗೊಂಡ್ರು 3 ಕ್ಷೇತ್ರ. ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯ, ಅವರ ಕುಟುಂಬಕ್ಕೆ ಸೇರ್ತಾರೆ. ಟೆಕ್ನಿಕಲ್ ಆಗಿ ಮಾತ್ರ ಬಿಜೆಪಿ ಚಿಹ್ನೆಯಡಿ ಸ್ಪರ್ಧೆ ಮಾಡ್ತಾರೆ. ಸ್ನೇಹಿತರೆ, ಈ ರಾಜಕೀಯನೇ ಹಿಂಗೆ, ಒಂದನ್ನ ಪಡಿಬೇಕಂದ್ರೆ ಮತ್ತೊಂದನ್ನ ಕಳ್ಕೊಳ್ಳೇಬೇಕು. ಇದನ್ನ ದಳಪತಿಗಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮಂಡ್ಯದ ಟಿಕೆಟ್ ಸುಮಲತಾಗೆ ಅನ್ನೋ ತಂತ್ರದ ಹಿಂದೆ ಕುಟುಂಬ ರಾಜಕಾರಣನ ಅವಾಯ್ಡ್ ಮಾಡಬೇಕು ಅನ್ನೋದು ಇದೆ. ಹೆಂಗಪ್ಪ ಅಂದ್ರೆ, ಅಲ್ಲಿ ಜೆಡಿಎಸ್ ಕೊಟ್ರೆ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಕುಮಾರಸ್ವಾಮಿ ಕೊಡ್ಬೇಕಾಗತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಕೊಡೋದಾದ್ರೆ ಅಲ್ಲಿ ಡಾಕ್ಟರ್ ಮಂಜುನಾಥ್ ಕೊಡ್ಬೇಕಾಗುತ್ತೆ. ಮಂಡ್ಯದ ಸುಮಲತಾ ಕೊಟ್ಟು ಡಾಕ್ಟರ್ ಮಂಜುನಾಥ್ನ ಬಿಜೆಪಿ ಕರ್ಸಿ ಕೊಡೋದ್ರಿಂದ ಎರಡೂ ಕಡೆ ಕುಟುಂಬ ರಾಜಕಾರಣನ ಅವಾಯ್ಡ್ ಮಾಡ್ದಂಗಾಗುತ್ತೆ ಅನ್ನುವುದು ಬಿಜೆಪಿಗರ ಲೆಕ್ಕಾಚಾರ. 2019 ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆಯ ವಿರುದ್ಧ ಹೋರಾಟ ಮಾಡಿ ಹಾಸನನ ಜೆಡಿಎಸ್ ಉಳಿಸ್ಕೊಂಡಿತ್ತು. ಹಾಗಾಗಿ ಹಾಸನನ ಜೆಡಿಎಸ್ಗೆ ಸರಿ ಬಿಟ್ಕೊಡುತ್ತೆ ಬಿಜೆಪಿ. ಕೋಲಾರವನ್ನು ಕಳೆದ ಬಾರಿ ಬಿಜೆಪಿ ಗೆದ್ದಿದ್ರೂ ಸಹ ಈ ಬಾರಿ ಜೆಡಿಎಸ್ಗೆ ಹೆಚ್ಚು ಒಲವಿರೋದ್ರಿಂದ ಅದನ್ನ ಜೆಡಿಎಸ್ಗೆ ಬಿಟ್ಟುಕೊಡೋದಕ್ಕೆ ನಿರ್ಧಾರ ಆಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈಗಾಗಲೇ ಹೇಳಿದ ಹಾಗೆ ಬಿಜೆಪಿ ಟಿಕೆಟ್ ನಡಿ ಮಂಜುನಾಥ್ ಸ್ಪರ್ಧೆ ಮಾಡ್ತಾರೆ. ಅದು ಇಂಡೈರೆಕ್ಟ್ ಆಗಿ ಜೆಡಿಎಸ್ ಅಕೌಂಟ್ಗೆ ಬಿದ್ದಂಗೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯನ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.